ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಮ್ಮಮ್ಮ. ಇವತ್ತು ಪಾನಿಪುರಿ ಮಾಡ್ತಾ ಇದ್ವಿ. ನಮಸ್ಕಾರ ರೀ ಸ್ನೇಹಿತರೆ, ಹೆಂಗದಿರಿ? ಆರಾಮದಿರಿ? ಇದು ನೋಡ್ರಿ, ಲಾಸ್ಟ್ 3 to 4 days ಬ್ಯಾಕ್ ಮನೇಲಿ ಪಾನಿಪುರಿ ಮಾಡಿದ್ದೇವೆ ನಾವು. ಹಿಂಗೆ ಥರ ರೆಡಿ ಪಾನಿಪುರಿ ಸಿಗ್ತಾವಲ್ಲ, ಕರಿಯೋದು, ಅದನ್ನು ತಂದು ಮನೆಯಾಗ ಪಾನಿ ರೆಡಿ ಮಾಡಿದ್ವಿ. ಪಾನಿಗೆ ನಾವು ಹುಣಸೆ ಹಣ್ಣು, ಆಮೇಲೆ ಬೆಲ್ಲ, ಹುಣಸೆ ಹಣ್ಣು ನೆನೆ ಇಟ್ಟಿದ್ದೆ, ಬೆಲ್ಲನ ನೀರಲ್ಲಿ ಕರಗಿಸ್ಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಆಮೇಲೆ ಕೊತ್ತಂಬರಿ, ಪುದೀನದ್ದು ಪೇಸ್ಟ್ ಮಾಡಿ ಹಾಕಿ, ಆಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ರಸ, ಬೆಲ್ಲ ಅಂತೂ ಮೊದಲೇ ಹಾಕಿರ್ತೀವಲ್ರಿ. ಆಮೇಲೆ ಇದಷ್ಟು ಹಾಕಿ, ಆಮೇಲೆ ಪಾನಿಪುರಿ ಮಸಾಲ ಸಿಗುತ್ತೆ ಮಾರ್ಕೆಟಲ್ಲಿ, ಇಲ್ಲ ಅಂತಂದ್ರೆ ಚಾಟ್ ಮಸಾಲ ಹಾಕ್ಬೋದು. ಆಮೇಲೆ ಅದು ನೋಡ್ರಿ, ಅದು ಸೈಂಧವ ಲವಣ ಅಂತ ಬರುತ್ತಲ್ಲ, ಅದನ್ನು ಹಾಕಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿ ಇಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್. ಆಮೇಲೆ ಸಣ್ಣ ಸೇವು ಬರ್ತಾವಲ್ಲ, ಪಾನಿಪುರಿ ಸೇವು, ಅದನ್ನು ಯೂಸ್ ಮಾಡಿ ಪಾನಿ ಅಂತೂ ತುಂಬ ಮಸ್ತಾಗಿತ್ತು ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಹೊರಗಡೆ ಹೋಗಿ ತಿನ್ನೋದು ಇವಾಗಲ್ಲ, ಯಾಕಂದ್ರೆ ವೈರಲ್ ಫೀವರು, ಡೆಂಗ್ಯೂ ತುಂಬ ಇದೆ. ಈ ಥರ ತಿನ್ಬೇಕು ಅನ್ಸಿದ್ರೆ ಮನೆಯಲ್ಲೇ ಪೂರಿ ಸಿಗ್ತಾವೆ, ಕರ್ದಿದ್ದು ಇವು ಕರಿಯೋ ಪೂರಿ ಸಿಗ್ತಾವ. ಅವನ್ನ ತಂದು ಕರ್ಕೊಂಡು ಮನೆಯಲ್ಲೇ ಪಾನಿ ರೆಡಿ ಮಾಡಿಕೊಂಡು ನಾವು ತಿಂದು ಎಂಜಾಯ್ ಮಾಡೋಣ. ಬನ್ನಿರಿ, ಎಲ್ಲರೂ ತಿಂದು ಎಂಜಾಯ್ ಮಾಡಿದ್ವಿ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ನಾವು ಪಾನಿಪುರಿ ತಿಂದು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಓಕೆ, ನೀವು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್. ಎಲ್ಲ ವಿಡಿಯೋಗಳನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನಾನು ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಮುಗಿಸ್ತಾ ಇದ್ದೀನಿ ಇವಾಗ ವಿಡಿಯೋ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.